ಹಲೋ. ಇವತ್ತು ನಾವು ಪೌರನೀತಿಯಲ್ಲಿ ಪೌರತ್ವವೆಂಬುವ ಲೆಸನನ್ನು ಕುರಿತು ನೋಡೋಣ. 6ನೇ ತರಗತಿಯ ಸಮಾಜ ಪಠ್ಯಪುಸ್ತಕದಲ್ಲಿರುವ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದ 6ನೇ ತರಗತಿಯಲ್ಲಿ ಪೌರತ್ವದ ಕುರಿತು. ಈ ಪೌರತ್ವದ ಅರ್ಥವೇನು, ಪೌರತ್ವದ ಮಹತ್ವವೇನು, ಪೌರತ್ವದ ಲಕ್ಷಣಗಳು ಮತ್ತು ಪೌರತ್ವ ಪಡೆಯುವ ಹಾಗೂ ಕಳೆದುಕೊಳ್ಳುವ ವಿಧಾನಗಳನ್ನು ನಾವು ಹೇಗೆ ನಿರೂಪಿಸಲಾಗಿದೆ ಎಂಬುದು ಕುರಿತು ಈ ಪೌರತ್ವ ಎಂಬ ಪಾಠದಲ್ಲಿ ತಿಳಿಸಲಾಗಿದೆ. ಪೌರತ್ವದ ಅರ್ಥ ಮತ್ತು ಮಹತ್ವ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಉತ್ತಮ ಜೀವನವನ್ನು ನಿರ್ವಹಿಸುವುದಕ್ಕಾಗಿ ಏನು ಮಾಡಿರ್ತಾರೆ, ಅದು ಪೂರಕವಾಗಿರುವಂಥ ಒಂದು ಸಂಘಟನೆಯನ್ನು ಕಟ್ಟಿರ್ತಾರೆ. ಆ ಸಂಘಟನೆಯನ್ನು ಏನಂತಾರೆ, ರಾಷ್ಟ್ರ ಎಂದು ಕರೆಯುತ್ತೇವೆ. ಆ ಒಂದು ರಾಷ್ಟ್ರಕ್ಕೆ ಸೇರಿದ ಎಲ್ಲ ಜವಾಬ್ದಾರಿಯುತ ಸದಸ್ಯನನ್ನು ಪೌರನಂತ ಕರಿತೇವೆ. ಆ ಸಂಘಟನೆ ಇರ್ತದಲ್ಲ, ಆ ರಾಷ್ಟ್ರ ಸೇರಿದ ಜವಾಬ್ದಾರಿಯುತ ಸದಸ್ಯ ಇರ್ತಾರಲ್ಲ, ಅವನಿಗೆ ನಾವು ಪೌರ ಎಂದು ಕರೆಯುತ್ತೇವೆ. ಆ ಪೌರತ್ವವನ್ನು ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಏನಾಗಿರಬೇಕು, ಆ ರಾಷ್ಟ್ರ ಒದಗಿಸುವ ಒಂದು ಹಕ್ಕುಗಳನ್ನು ಕೂಡ ಅವನು ಪಡೆದಿರುತ್ತಾನೆ. ಅಂದರೆ ಕನಿಷ್ಠ ಜೀವನ ಮಟ್ಟ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ ಮತ್ತು ಇನ್ನಿತರ ಹಕ್ಕುಗಳನ್ನು ಪಡೆದಿರುತ್ತಾನೆ. ಜೊತೆಗೆ ಪೌರನಿಂದ ರಾಷ್ಟ್ರವು ಕೆಲವು ಕರ್ತವ್ಯಗಳನ್ನು ಕೂಡ ಅವನು ಪಾಲಿಸಬೇಕಾಗುತ್ತದೆ ಮತ್ತು ಪೌರನಾಗಿರುವವನು ತಮ್ಮ ರಾಷ್ಟ್ರದೊಂದಿಗೆ ನಿಕಟ ಸಂಬಂಧವನ್ನು ಕೂಡ ಹೊಂದಿರುತ್ತಾನೆ ಮತ್ತು ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳ ಪೌರತ್ವ ಪಡೆಯುವ ಅವಕಾಶ ಕೂಡ ಅವನಿಗೆ ಇರುವುದಿಲ್ಲ. ಈ ರೀತಿಯಾಗಿ ಇದು ಪೌರತ್ವದ ಅರ್ಥ ಮತ್ತು ಅರ್ಥವಾಗಿದೆ. ಈಗ ಪೌರತ್ವದ ಮಹತ್ವ. ಈ ಪೌರತ್ವದ ಮಹತ್ವವು ತಾನು ವಾಸಿಸುವ ಏನು ರಾಷ್ಟ್ರ ಇದೆಯಲ್ಲ, ಆ ರಾಷ್ಟ್ರದಲ್ಲಿ ಗೌರವಯುತ ಜೀವನವನ್ನು ನಡೆಸಬೇಕಾದ್ರೆ ರಾಷ್ಟ್ರದ ಆಡಳಿತದ ಭಾಗವಹಿಸುವ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಜೀವನವನ್ನು ನಡೆಸುವ ಅನುಕೂಲವಾದಂತಹ ಒಂದು ಆಡಳಿತವನ್ನು ಸ್ಥಾಪಿಸಲಾಗುತ್ತದೆ. ಆ ಸ್ಥಾಪಿಸಲು ಪೌರತ್ವ ಅಗತ್ಯವಾಗಿ ಬೇಕಾಗಿರುತ್ತದೆ. ಅಲ್ಲದೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಧಕ್ಕೆ ಬರದಂತೆ ನಡೆದುಕೊಳ್ಳುವುದು ಕೂಡ ಪೌರತ್ವದ ಅತಿ ಮುಖ್ಯವೆನಿಸುತ್ತದೆ. ಪೌರತ್ವದ ಲಕ್ಷಣಗಳು. ಅದರಲ್ಲಿ ಮೊದಲನೇದು, ವ್ಯಕ್ತಿ ತಾನು ಒಂದು ದೇಶದ ಪ್ರಜೆ ಎಂದು ಪೌರತ್ವದ ಮೂಲಕವೇ ನಾವು ಗುರುತಿಸಿಕೊಳ್ಳುತ್ತಾನೆ. ಎರಡನೇದು, ಪೌರರು ರಾಷ್ಟ್ರ ನೀಡುವ ಎಲ್ಲ ಹಕ್ಕುಗಳನ್ನು ಕೂಡ ಅವರು ಪಡೆಯಬಹುದು. ಮೂರನೇದು, ಪೌರರಿಗೆ ರಾಷ್ಟ್ರವು ವಿಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ನಾಲ್ಕನೇದು, ಪೌರತ್ವವು ಪ್ರಜೆಗಳ ತಮ್ಮ ದೇಶದ ಕಾನೂನಿಗನುಗುಣವಾಗಿ ಜೀವನ ನಡೆಸುವಂತೆ ಮಾಡುತ್ತದೆ. ಐದನೇದು ಲಕ್ಷಣ, ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಇನ್ನಿತರ ಹುದ್ದೆಗಳು ಹೊಂದುವ ಅಧಿಕಾರವನ್ನು ಕೂಡ ಪೌರರು ಪಡೆಯುತ್ತಾರೆ. ಆರನೇ ಲಕ್ಷಣ, ವಿದೇಶಿಯರಿಗೆ ರಾಜಕೀಯ ಹಕ್ಕನ್ನು ನಿರಾಕರಿಸುತ್ತದೆ. ಇವಟ್ಟು ಪೌರತ್ವದ ಲಕ್ಷಣಗಳು. ಪೌರತ್ವ ಪಡೆಯುವ ವಿಧಾನ ಅಂದರೆ ನಮ್ಮ ಒಂದು ಪೌರತ್ವವನ್ನು ಪಡೆಯುವುದಕ್ಕೆ ಯಾವ ವಿಧಾನವನ್ನು ಅನುಸರಿಸಬೇಕು ಅಂದರೆ, ಪ್ರಜೆಗಳು ಒಂದು ದೇಶದ ಪೌರತ್ವವನ್ನು ಕಳೆದುಕೊಂಡ ವಿಧಾನದ ಮೂಲಕ ಅದನ್ನು ನಾವು ಪಡೆಯಬಹುದು. ಒಂದನೇದ್ದು ಜನನದ ಮೂಲಕ, ಅಂದರೆ ನಾವು ಜನಿಸಿದ ನಂತರವೇ ನಮಗೆ ಪೌರತ್ವವನ್ನು ಬರುತ್ತದೆ. ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಅವರು ಹೊಂದಿರುತ್ತೇವೆ. ಅಂದರೆ ನಾವು ಭಾರತದಲ್ಲಿ ನಾವು ಜನಿಸಿವಲ್ಲ, ನಾವು ನಮ್ಮ ಇಂಡಿಯಾ ಪೌರತ್ವವನ್ನು ನಾವು ಹೊಂದಿರುತ್ತೇವೆ. ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನು ನೀಡಲಾಗ್ತದೆ. ಮತ್ತು ಹಾಗಾಗಿ ಒಂದು ದೇಶದ ಪೌರತ್ವ ಪಡೆಯಲು ಜನನವೂ ಮುಖ್ಯ ಆಧಾರವಾಗಿರುತ್ತದೆ. ಉದಾಹರಣೆಗೆ ಜನವರಿ 26, 1950 ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗಿರುತ್ತಾರೆ. ಏಕೆಂದರೆ ಈ ದಿನದಂದು ಸ್ವತಂತ್ರ ಭಾರತವು ತನ್ನದೇ ಆದ ಒಂದು ಸಂವಿಧಾನವನ್ನು ಜಾರಿಗೆಗೊಳಿಸಿದ್ರು. ಅದಕ್ಕಾಗಿ ಇದು ಪೌರತ್ವ ಹೊಂದಿರುತ್ತದೆ. ಎರಡನೇದ್ದು, ವಂಶ ಪಾರಂಪರ್ಯದ ಮೂಲಕ. ಒಂದು ಜನನದ ಮೂಲಕ, ಇನ್ನೊಂದು ವಂಶ ಪಾರಂಪರ್ಯದ ಮೂಲಕ. ಈ ವಿಧಾನದ ಪ್ರಕಾರ ಕೂಡ ಒಬ್ಬ ವ್ಯಕ್ತಿ ತಂದೆ ತಾಯಿ ಯಾವ ದೇಶಕ್ಕೆ ಸೇರಿರ್ತಾರಲ್ಲ ಎನ್ನುವ ಆಧಾರದ ಮೇಲೂ ಕೂಡ ಅವನಿಗೆ ಪೌರತ್ವವನ್ನು ಪಡೆಯುವ ಹಕ್ಕಿದೆ. ಉದಾಹರಣೆಗೆ ಜನವರಿ 26, 1951 ಅಥವಾ ನಂತರ ಭಾರತದ ಹೊರಗೆ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೆ ಭಾರತದ ಪೌರತ್ವವನ್ನು ದೊರೆಯುತ್ತದೆ. ಮೂರನೇದ್ದು, ನೋಂದಣಿಯ ಮೂಲಕ ಕೂಡ ನಾವು ಪಡೆಯಬಹುದು ಪೌರತ್ವ. ಯಾವುದೇ ಒಂದು ದೇಶದ ಪೌರತ್ವವು ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯನ್ನು ಅರ್ಜಿ ಸಲ್ಲಿಸಿ
ಆ ಅರ್ಜಿ ಸಲ್ಲಿಸಿದ ನೋಂದಣಿಯ ಮಾಡಿಸಿಕೊಳ್ಳುವ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು. ಹೀಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಮಾನದಂಡಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಪ್ರತಿಯೊಂದು ರಾಷ್ಟ್ರವು ಅದನ್ನು ವಿಧಿಸಿರುತ್ತದೆ. ಉದಾಹರಣೆಗೆ ಭಾರತದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಏನು ಮಾಡಬೇಕು, ಅವರು ವಾಸವಾಗಿರಬೇಕು. ಅಂತವರು ನೋಂದಾಯಿಸಿ ಪೌರತ್ವವನ್ನು ಪಡೆಯುತ್ತಾರೆ. ಇದು 3ನೇದ್ದು. 4ನೇ ವಿಧಾನ, ಒಂದು ದೇಶದೊಂದಿಗೆ ಇನ್ನೊಂದು ದೇಶದ ಭೂಭಾಗ ಸೇರ್ಪಡೆಗೊಂಡರೆ ಯಾವ ದೇಶದೊಂದಿಗೆ ಇನ್ನೊಂದು ಭೂಪ್ರದೇಶದ ಸೇರ್ಪಡೆಗೊಳ್ಳುತ್ತದೆಯೋ ಆ ದೇಶದ ಪೌರತ್ವ ಕೂಡ ನಮಗೇನಾಗ್ತದೆ, ಲಭ್ಯವಾಗ್ತದೆ. ಸಾಮಾನ್ಯವಾಗಿ ಯುದ್ಧಗಳಿಂದ ಅಥವಾ ಒಂದು ದೇಶದ ಸ್ವನಿರ್ಧಾರದಿಂದ ಇನ್ನೊಂದು ದೇಶದೊಂದಿಗೆ ಸೇರ್ಪಡೆಗೊಳ್ಳಬಹುದು. ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಸಹ ಸೇರ್ಪಡೆಗೊಂಡ ದೇಶದ ಪೌರತ್ವವನ್ನು ನಮಗೆ ಲಭ್ಯವಾಗುತ್ತದೆ. ಇದೆಲ್ಲವೂ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನ. ಈಗ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ. ಕಳೆದುಕೊಳ್ಳುವುದು, ಒಂದು ದೇಶದ ಪೌರತ್ವವನ್ನು ಹೇಗೆ ನಾವು ಅದನ್ನು ಕಳೆದುಕೊಳ್ಳುವುದು ಅಂದರೆ ಪರಿತ್ಯಾಗ. ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ನಾವು ತ್ಯಾಗ ಮಾಡಬಹುದು. 2ನೇದ್ದು ಅಂತ್ಯಗೊಳ್ಳುವಿಕೆ. ಭಾರತದ ಯಾವುದೇ ಒಬ್ಬ ಪೌರನೊಬ್ಬ ದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ನಾವು ಅಂತ್ಯಗೊಳಿಸಲಾಗ್ತದೆ. 3ನೇದ್ದು ಪದಚ್ಯುತಿ. ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ರೆ ಅವನು ಅಥವಾ ಅವಳು ರಾಷ್ಟ್ರ ವಿರೋಧ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನದ ಅವಿಧೇಯನಾಗಿ ನಡೆದುಕೊಂಡರೂ ಕೂಡ ನಾವು ಅಂತಹವರನ್ನು ಭಾರತ ಸರ್ಕಾರದ ಪೌರತ್ವದಿಂದ ರದ್ದುಗೊಳಿಸಬಹುದು. ಇದು ಬಲವಂತದ ಪದಚ್ಯುತಿಯಾಗಿದೆ. ಈ ರೀತಿಯಾಗಿ ನಾವು ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನ ಮತ್ತು ಪೌರತ್ವದ ಕಳೆದುಕೊಳ್ಳುವ ವಿಧಾನವು ಕೂಡ ನಾವು ಈ ಕ್ಲಾಸಿನಲ್ಲಿ ನಾವು ತಿಳಿದುಕೊಂಡು ಇದ್ರ ಕುರಿತು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಪೌರತ್ವದ ಕುರಿತು ಕೇಳಲಾಗ್ತದೆ. ಎಲ್ಲರಿಗೂ ಕೂಡ ನಮಗೆ ಇದು ಗೊತ್ತಿರಬೇಕಾದಂತಹ ಒಂದು ವಿಷಯ ಪೌರತ್ವ. ಥ್ಯಾಂಕ್ ಯು. ಪ್ಲೀಸ್ ಮೈ ಚಾನಲ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.